ತಾಯಿ ಆಶೀರ್ವಾದ ಎಲ್ಲ ಎತ್ತುಗಳ ಮೇಲೆ, ಆ ತಾಯಿದು ಅಷ್ಟು ಶಕ್ತಿ ಇರೋದ್ರಿಂದನೇ ಎಲ್ಲರೂ ಬರೋದಕ್ಕೆ ಸಾಧ್ಯ. ಸುಮ್ಮನೆ ಎಲ್ಲ ಕಡೆನೂ ಆ ಥರ ಹೋಗೋಕ್ಕಾಗಲ್ಲ. ಸರ್ ಇದೇ ತರ ಪ್ರತಿ ವರ್ಷನೂ ಬರ್ತೀರಾ? ಹಾಂ, ನಾವು ಎತ್ತು ಎಲ್ಲಿವರೆಗೂ ಇರ್ತಾವೆ ನಮ್ಮ ಹತ್ರ, ನಾವು ಅಲ್ಲಿವರೆಗೂ ಬರ್ತಾನೆ ಇರ್ತೀವಿ. ಸ್ನೇಹಿತರೆ ನೋಡಿ, ತಾಯಿ ದುರ್ಗಾಂಬೆಯ ರಥೋತ್ಸವ ಈಗಾಗಲೇ ಮುಗಿದಿದೆ, ನಿಮ್ಮೆಲ್ಲರಿಗೂ ಗೊತ್ತು. ತಾಯಿ ಅಂತರಘಟ್ಟಮ್ಮ ಅಂದರೆ ಸ್ನೇಹಿತರೆ ದನಕರುಗಳ ತಾಯಿ ಅಂತೇಳಿ ನಾನು ನಿಮಗೆ ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ನೋಡಿ, ಅದಕ್ಕೆ ಮತ್ತೊಂದು ಉದಾಹರಣೆ ನಿಮ್ಮ ಕಣ್ಮುಂದೆ ಇದೆ. ನೋಡಿ, ARP ಟೀಮಿನ ಹೆಸರಾಂತ 4 ರಾಸುಗಳು ಸ್ನೇಹಿತರೆ. ನೋಡಿ, ಕಾಲ, ಕಾಕ, ಮುನ್ನ, ಜೂನಿಯರು, ಈ ಎಲ್ಲ ಎತ್ತುಗಳು ಅರಕಲಗೂಡಿಂದ ಸ್ನೇಹಿತರೆ ಅಂತರಗಟ್ಟೆ ಜಾತ್ರೆಗೆ ಹೋಗಬೇಕು, ತಾಯಿಯ ಒಂದು ದರ್ಶನವನ್ನು ಪಡಿಬೇಕು ಅಂತೇಳಿ ಸೊಲ್ಲಾಪುರಕ್ಕೆ ಬಂದು ಸೊಲ್ಲಾಪುರದಿಂದ ವಿಜೃಂಭಣೆಯಿಂದ ಒಂದು ಅಲಂಕಾರಿತವಾದ ಗಾಡಿಯ ಮುಖಾಂತರ ಹೋಗ್ತಿದ್ದಾವೆ ಸ್ನೇಹಿತರೆ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಮೊನ್ನೆ ಇನ್ನು ತೇಗೂರು ವರ್ಲ್ಡ್ ಕಪ್ ರೇಸಲ್ಲಿ ದ್ವಿತೀಯ ಬಹುಮಾನ ಗಳಿಸ್ಕೊಳ್ತವೆ ಸ್ನೇಹಿತರೆ. ಕಾಲ ಮತ್ತು ಸಿಪಾಯಿ ಸಾವಿರಾರು ಜನ, ಲಕ್ಷಾಂತರ ಜನಗಳ ಗಮನವನ್ನು ಸೆಳೆದಿರ್ತವೆ. ಈ ಒಂದು ರೇಸಿನ ಎತ್ತುಗಳು ತಾಯಿಯ ದರ್ಶನವನ್ನು ಪಡೆಯೋಕ್ಕೆ ಮುಂದಾಗ್ತಿದ್ದಾವೆ. ಇವೆಲ್ಲ ARP ಟೀಮಿನ ರಾಸುಗಳು ಸ್ನೇಹಿತರೆ. ಬನ್ನಿ, ಅಲ್ಲಿಂದ ಇಲ್ಲಿವರೆಗೂ ತಾಯಿಯ ದರ್ಶನವನ್ನು ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಸಂದರ್ಭ ಯಾವ ರೀತಿ ನಿಮಗೆ ವ್ಯಕ್ತಪಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ನಮ್ಮ ಅಂತರಘಟ್ಟ ಜಾತ್ರೆಗೆ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಇವತ್ತು ತಾಯಿ ದುರ್ಗಾಂಬೆ ದರ್ಶನ ಪಡಿಬೇಕು ಅಂತೇಳಿ ಅಲ್ಲಿಂದ ಬಂದಿದ್ದೀರಾ. ಸರ್, ಈ ನಮ್ಮ ಜಾತ್ರೆ ಕುರಿತಂತೆ, ನಿಮ್ಮ ಎತ್ತುಗಳ ಬಗ್ಗೆ ಕುರಿತಂತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಜಾತ್ರೆ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ತುಂಬ ಅದ್ಭುತವಾದಂಥ ಜಾತ್ರೆ. ನಮಗೂ ತುಂಬ ಆಸೆ ಇಲ್ಲಿ ಬರಬೇಕು ಅನ್ನೋದು. 2 ವರ್ಷದಿಂದ ಬರ್ತಾ ಇದ್ದೀವಿ. ಲಾಸ್ಟ್ ಇಯರು ಬಂದಿದ್ವಿ, ಈ ವರ್ಷನೂ ಬಂದಿದ್ದೀವಿ. ತುಂಬ ಖುಷಿ ಇದೆ ಸರ್. ಓಕೆ ಸರ್, ಲಾಸ್ಟ್ ಇಯರು ನೀವು ಸೊಲ್ಲಾಪುರದಿಂದನೇ ಗಾಡಿ ಹೋಗಿದ್ರಾ? ಹಾಂ, ಇದೇ ಊರಿಂದ ನಮ್ಮ ಲೋಹಿತ್ ಅಂತ ಹುಡುಗ ಇದ್ದಾರೆ, ಅವ್ರ ಮನೆಯಿಂದನೇ ಹೋಗಿದ್ವಿ ಲಾಸ್ಟ್ ಟೈಮು. ಈ ವರ್ಷ ಅಲ್ಲಿಂದನೇ ಹೋಗ್ತಾ ಇದ್ವಿ. ಓಕೆ ಸರ್, ಇವತ್ತು ಯಾವ್ಯಾವ ಎತ್ತುಗಳು ಇಲ್ಲಿಂದ ಜೋಡಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಕಾಲ ಮತ್ತೆ ಮುನ್ನ ಒಂದು ಜೊತೆ ಮಾಡ್ತಾ ಇದೀವಿ, ಜೂನಿಯರ್ ಮತ್ತೆ ಕಾಕನ್ನ ಒಂದು ಪೇರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ ಸರ್, ಎಲ್ಲ ರೇಸ್ ಎತ್ತು ಅಂದ್ರೆ ತುಂಬಾ ಲಾಂಗ್ ಹೋಗಲ್ಲ, ಇದು ಶಾರ್ಟ್ ಅಲ್ಲೇ ಹೋಗುತ್ತೆ ಅಂತ ಹೇಳ್ತಾರೆ. ಸರ್, ನಿಮ್ಮ ಎತ್ತುಗಳು ತಾಯಿ ಅಂತರಘಟ್ಟ ಇವತ್ತು ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಸರ್. 10 ಕಿಲೋಮೀಟರ್ ಜರ್ನಿ ನಿಮ್ಮ ಎತ್ತುಗಳಿಗೆ ಚೆನ್ನಾಗಿರುತ್ತೆ ಅಂತೀರಾ? ಆ ತಾಯಿ ಆಶೀರ್ವಾದ ಇರೋದ್ರಿಂದ ಯಾವುದೇ ತೊಂದರೆ ಆಗಲ್ಲ. ಲಾಸ್ಟ್ ಟೈಮು ಹೋಗಿ ಬಂದಿದ್ವಿ, ಈ ಟೈಮು ಹೋಗ್ತಾ ಇದೀವಿ. ಓಕೆ ನೋಡಿ ಸ್ನೇಹಿತರೆ, ಇವರು ತಾಯಿ ಅಂತರಘಟ್ಟೆ ದುರ್ಗಾಂಬೆ ಭಕ್ತರು. ತಾಯಿ ಆಶೀರ್ವಾದದಿಂದ ಕೊನೆಯ ಬಾರಿನೂ ಹೋಗಿದ್ದಾರೆ, ಅತ್ಯುತ್ತಮವಾಗಿ ಹೋಗಿ ಬಂದಿದ್ದಾರೆ. ಈ ವರ್ಷನೂ ಕೂಡ ಅದೇ ಒಂದು ನಿರೀಕ್ಷೆಯಲ್ಲಿ ಹೊರಟಿದ್ದಾರೆ. ಸರ್, ನಿಮಗೆ ದುರ್ಗಾಂಬೆಯ ಆಶೀರ್ವಾದ ನಿಮ್ಮ ಎತ್ಕೊಳ ಮೇಲೆ ಸದಾ ಇರತ್ತಿಗೆ. ಇವತ್ತು ನೀವು ವರ್ಷವಿಡೀ ಬಹುಮಾನಗಳು ಗೆಲ್ತಿದ್ರಲ್ಲ? ಹೌದು, ಅದಂತೂ ಖಂಡಿತ. ಅದಂತೂ ಹೇಳಬಾರ್ದು, ಅಷ್ಟೊಂದು ನಮ್ಮ ಮೇಲೆ ಇದಿದೆ. ಅದಕ್ಕೆ ತಾಯಿ ಆಶೀರ್ವಾದ ಇದ್ದೇ ಇದೆ ಯಾವಾಗ್ಲೂ, ಎಲ್ಲಾರ ಮೇಲೂ ಇರಲಿ. ಹೌದು, ಯಾಕಂದ್ರೆ ಸ್ನೇಹಿತರ ಪ್ರತಿಯೊಂದು ದನಕರುಗಳ ಮೇಲೆ ತಾಯಿ ದುರ್ಗಾಂಬೆ ಆಶೀರ್ವಾದ ಇದೆ. ನೋಡಿ, ಇವರು ಹಾಸನ ಜಿಲ್ಲೆ ಅರಕಲಗೂಡು ಬಾರ್ಡ್ರಲ್ಲಿ ಇರೋದು ಸ್ನೇಹಿತರೆ. ಅವರು ಮಡಿಕೇರಿಯಿಂದ ನಿಯರ್ ಆಗುತ್ತೆ ಇವರು. ಅಲ್ಲಿಂದ ಇವತ್ತು ಅಂತರಘಟ್ಟೆ ತಾಯಿ ದುರ್ಗಾಂಬೆ ದರ್ಶನ ಮಾಡಬೇಕು ಅಂತೇಳಿ ಬರ್ತಾ ಇದ್ದಾರೆ. ನೋಡಿ, ಅವರಿಗೆ ಎಷ್ಟು ಒಳ್ಳೇದು ಮಾಡಿದಾಳೆ ತಾಯಿ ಅಂತೇಳಿ ಇದರಿಂದನೇ ಗೊತ್ತಾಗುತ್ತೆ. ಸರ್, ಇದೇ ತರ ಪ್ರತಿ ವರ್ಷನೂ ಬರ್ತೀರಾ? ನಾವು ಎತ್ತು ಎಲ್ಲಿವರೆಗೂ ಇರ್ತಾವೆ ನಮ್ಮ ಹತ್ರ, ನಾವು ಅಲ್ಲಿವರೆಗೂ ಬರ್ತಾನೆ ಇರ್ತೀವಿ. ನೋಡಿ, ಎತ್ತು ಎಲ್ಲಿವರೆಗೂ ಇವ್ರು ಸಾಕಂತಾರ ಅಲ್ಲಿವರೆಗೂ ಅಂತರಘಟ್ಟ ಜಾತ್ರೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸರ್, ಇದೆಲ್ಲ ನಿಮಗೆ ನೋಡಿದ್ರೆ ಏನನ್ಸುತ್ತೆ? ಒಂದು ಇರುವೆಗಳು ಸಾಲಿಕ್ಕುವಂತೆ ಎತ್ತಿನ ಗಾಡಿಗಳು ಹೋಗ್ತಾ ಇರ್ತವೆ, ಲಕ್ಷಾಂತರ ಜನರು ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳು ಹೋಗ್ತವೆ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಆ ತಾಯಿ ಆಶೀರ್ವಾದ ಎಲ್ಲ ಎತ್ತುಗಳ ಮೇಲೆ, ಆ ತಾಯಿದು ಅಷ್ಟು ಶಕ್ತಿ ಇರೋದ್ರಿಂದನೇ ಎಲ್ಲರೂ ಬರೋದಕ್ಕೆ ಸಾಧ್ಯ. ಸುಮ್ಮನೆ ಎಲ್ಲ ಕಡೆನೂ ಆ ಥರ ಹೋಗೋಕ್ಕಾಗಲ್ಲ. ಹೌದು, ಅದಕ್ಕೋಸ್ಕರ ನಾವು ಆ ತಾಯಿ ಶಕ್ತಿ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಸರ್, ಇವತ್ತಿನ ಕಾಲದಲ್ಲಿ ಎತ್ತುಗಳ ಸಂಖ್ಯೆನೇ ಕಮ್ಮಿ ಆಗಿದಾವೆ, ಅಂಥದ್ರಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದೇ ಹತ್ರ ಸೇರ್ತವೆ ಅಂದ್ರೆ ಅದು ಯಾವ ರೀತಿ ಆಗಿರ್ಬೋದು? ತಾಯಿ ಆಶೀರ್ವಾದ ಇರೋದ್ರಿಂದಾನೆ. ಸುಮ್ಮನೆ ಎಲ್ಲ ಕಡೆನೂ ಈಗ ಸೇರಲ್ಲ, ಬರೋಕ್ಕಾಗಲ್ಲ. ಇಲ್ಲಿ ಅಷ್ಟು ಮಹಿಮೆ ಇರೋದ್ರಿಂದಾನೇ ಬರ್ತೀವಿ ಹೊರತು ಇಲ್ಲ ಅಂದ್ರೆ ಯಾರು ಬರೋದಕ್ಕೆ ಹೋಗಲ್ಲ ಇಲ್ಲಿ. ಸರ್, ಇತ್ತೀಚಿನ ದಿನದಲ್ಲಿ ವರ್ಲ್ಡ್ ಕಪ್ ರೇಸಲ್ಲಿ ಒಂದು ದ್ವಿತೀಯ ಸ್ಥಾನವನ್ನು ಗಳಿಸಿರ್ತೀರಾ. ನಿಮ್ಮ ARP ಟೀಮಿನ ಮೆಂಬರ್ ಆಗಿರೋ ಕಾಲ ಸಿಪಾಯಿ ಜೊತೆ ಓಡಿ ಆ ಒಂದು ಕ್ಷಣಗಳ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ಖುಷಿ ಇದೆ. ಆ ರೇಸ್ ಅಂದ್ರೆ ಎಲ್ರಿಗೂ ತುಂಬ ಖುಷಿ ಇರುತ್ತೆ. ಬಟ್ ಎಲ್ಲರೂ ಅಲ್ಲಿ ಆಡಬೇಕು ಅಂತ ಬಂದಿರ್ತಾರೆ. ನಾವು ಆಡಿದ್ವಿ, ನಮಗೂ ಒಂದು 2nd ಪ್ರೈಸ್ ಆಗಿದೆ. ತುಂಬ ಖುಷಿ ಇದೆ. ಈ ವರ್ಷದ ಸ್ಟಾರ್ಟಿಂಗಲ್ಲಿ ಒಂದು ಪ್ರೈಸ್ ಮಾಡಿದ್ವಿ, ಅದೊಂದು ಖುಷಿ ಇದೆ. ಇದಕ್ಕಿಂತ ಫಸ್ಟು 4ನೇ ಪ್ರೈಸ್ ಮಾಡಿದ್ವಿ ಶಿವನಿಲಿ, 6ನೇ ತಾರೀಕಿನ ನಡೀತು. ವರ್ಷದ ಸ್ಟಾರ್ಟಿಂಗಲ್ಲೇ ಪ್ರೈಸ್ ಮಾಡಿರೋದು ತುಂಬ ಖುಷಿ ಇದೆ ನಮಗೆ.
ಸ್ನೇಹಿತರೆ ನೋಡಿ, ಶಿವನಿಲ್ಲಿ 4ನೇ ಬಹುಮಾನ ಗಳಿಸ್ಕೊಂತಾರೆ. ವರ್ಷದ ಪ್ರಥಮ ಬಹುಮಾನನ ಗಳಿಸ್ಕೊಂತಾರೆ, 2ನೇ ಬಹುಮಾನನ ಗಳಿಸ್ಕೊಂತಾರೆ. ಅದು ಘಟಾನುಘಟಿ ರೇಸ್ಗಳು ಸ್ನೇಹಿತರೆ. ಇವರು ಹೊಡೆದಂಥ ರೇಸಲ್ಲಿ ಘಟಾನುಘಟಿ ಎತ್ತುಗಳೇ ಬಂದಿರ್ತವೆ. ಅಂಥ ಒಂದು ಜಾಗದಲ್ಲಿ ಈ ARP ಟೀಮಿನ ಕಾಲ ಸಿಪಾಯಿ ಇವೆರಡು ದ್ವಿತೀಯ ಬಹುಮಾನಗಳನ್ನು ಗಳಿಸ್ಕೊಂತವೆ. ನೋಡಿ, ತಾಯಿ ಆಶೀರ್ವಾದ ಇವ್ರ ಮೇಲೆ ಸದಾ ಹೀಗೆ ಇರಲಿ. ಇಲ್ಲಿಂದ ಮುಂದೆ ಅವ್ರು ಯಾವುದೇ ರೇಸಿಗೆ ಹೋದ್ರು ಅತ್ಯುತ್ತಮವಾದ ಬಹುಮಾನಗಳನ್ನು ಗಳಿಸ್ಲಿ. ಇದೇ ಥರ ಇನ್ನೂ ಹೆಚ್ಚಿನದಾಗಿ ಎತ್ತುಗಳನ್ನು ಕಟ್ಟುವಂಥ ಶಕ್ತಿ ದೇವರು ಇವರಿಗೆ ಒಂದು ಕರುಣಿಸ್ಲಿ ಅಂತೇಳಿ ನಾವು ಚಾನಲ್ ಮುಖಾಂತರ ಕೇಳ್ಕೊಂತೀವಿ. ಸರ್, ಇವತ್ತು ಈ ಗಾಡಿ ಮುಖಾಂತರ ಹೊರಟಿದ್ದೀರಾ ಸರ್? ಎಲ್ಲ ಹುಡುಗರೆಲ್ಲ ನಿಮ್ಮೂರಿಂದ ಬಂದಿದ್ದಾರಾ? ಎಲ್ಲ ಹುಡುಗರು ಊರಿಂದ ಬಂದಿದ್ದಾರೆ, ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ, ಹಾಂ, ಇಲ್ಲಿ ಅವರು ಸೇರಿದ್ದಾರೆ. ಹೌದಾ ಸರ್? ಇವತ್ತೇ ಹೋಗಿ ಇವತ್ತೇ ರಿಟರ್ನ್ ಬರ್ತೀರಾ? ಇವತ್ತೇ ಹೋಗಿ ಇವತ್ತೇ ಬರ್ತೀವಿ. ಓಕೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಅಂದರೆ ಇಲ್ಲಿ ಬಂದ ತಕ್ಷಣ ಎತ್ತುಗಳನ್ನೆಲ್ಲ ತೊಳೆದು ಅವುಗಳಿಗೆ ಪೂಜೆ ಮಾಡುವ ಮುಖಾಂತರ ಹೂಗಳಿಂದ ಒಂದು ಶೃಂಗಾರವನ್ನು ಮಾಡಿ ಒಂದು ಯಾವ ರೀತಿಯಾಗಿ ರೈತರ ಬದುಕು ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಸ್ನೇಹಿತರೆ ಒಂದು ಸಾಂಪ್ರದಾಯಿಕವಾಗಿ ಈ ಗಾಡಿಯನ್ನು ಹೂಡ್ತಾ ಇದ್ದಾರೆ. ಈ ಸಾಂಪ್ರದಾಯಿಕ ಒಂದು ಗಾಡಿಯ ಒಂದು ವೀಕ್ಷಣೆಯನ್ನು ನಿಮಗೆ ತೋರಿಸ್ತೀನಿ. ಯಾವ ರೀತಿಯಾಗಿ ಹೂಡ್ತಾರೆ, ಯಾವ ರೀತಿಯಾಗಿ ಮೆರವಣಿಗೆ ಮುಖಾಂತರ ಹೋಗ್ತಾರೆ ಅಂತ ಸ್ನೇಹಿತರೆ. ಹೂನಾರ ಮುಂದೆ ಕೇಳ್ಕೊಳ್ರಿ, ಹೂನಾರ್ದ್ನ ಕಿಕ್ಬೇಡ್ರಿ. ಅಂತರಗಟ್ಟೆ ಏನು ನಮ್ಮ ಫೋಟೋ ಮುಗಿತಾ ಜಾತ್ರೆ?
ಫೈನಲಿ ಅಂತರಗಟ್ಟೆ ದೇವಸ್ಥಾನದ ಹತ್ರ ಬಂದ್ವಿ. ಇದೇ ತರ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಅದೇ ರೀತಿ ನಾಡಿನ ಸಮಸ್ತ ಜನತೆಗೆಲ್ಲ ಒಳ್ಳೇದ್ ಮಾಡ್ಲಿ. ಎತ್ತುಗಳು ಸುಸ್ತಾಗಿಲ್ಲ, ತುಂಬಾ ಅದ್ಭುತವಾಗಿ ಬಂದಿದಾವೆ. ತುಂಬಾ ಖುಷಿ ಆಗ್ತಾ ಇದೆ. ಯಾವುದೇ ರೀತಿ ಗಲಾಟೆ ಘರ್ಷಣೆ ಇಲ್ದಲೆ ಆರಾಮಾಗಿ ಬಂದು ಫೈನಲಿ ದೇವಸ್ಥಾನ ತಲುಪಿದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ARP ಟೀಮಿನ ರಾಸುಗಳ ಕುರಿತಂತೆ ಒಂದು ಮಾಹಿತಿ. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.